ಕಮಲಿ ಪ್ಲೀಸ್ ಹೋಗ್ಬೇಡ, ಅಮ್ಮನ ಹತ್ರ ನಾನು ಮಾತಾಡ್ತೀನಿ ಕಮಲಿ ಪ್ಲೀಸ್. ಇಲ್ಲ ರಚನಾ, ನನ್ನಿಂದ ಈ ಮನೆಗೆ ಯಾರಿಗೂ ತೊಂದರೆ ಬೇಡ, ನಾನು ಹೋಗ್ತೀನಿ. ಟೆರೆಸ್ ಮೇಲೆ ನಿಮ್ಮಿಬ್ರನ್ನ ನಾನು ಕೂಡಾಕಿರ್ಲಿಲ್ಲ ಅಂದ್ರೆ ಅಮ್ಮಂಗೆ ಇಷ್ಟೊಂದು ಸಿಗ್ಬರ್ತಾನೆ ಇರ್ಲಿಲ್ಲ. ಎಲ್ಲ ನಂದೇ ತಪ್ಪು, ಪ್ಲೀಸ್ ಕಮಲಿ ಹೋಗ್ಬೇಡ. ರಚನಾ, ನಿಂಗೇನು ತಪ್ಪಿಲ್ಲ, ನೀನ್ ಯಾಕೆ ಹಂಗೆ ಅನ್ಕೋತಿದ್ಯಾ? ಕಮಲಿ ಮಿಸ್ಟೇಕ್ ನನ್ನಿಂದನೇ ಆಗಿದೆ. ನಾನೇ ಇದಕ್ಕೆ ಸೊಲ್ಯೂಷನ್ ಹುಡುಕ್ತೀನಿ, ಅಮ್ಮನ ಹತ್ರ ಮಾತಾಡ್ತೀನಿ. ಪ್ಲೀಸ್ ಇದನ್ನೆಲ್ಲ ಸಾಲ್ವ್ ಮಾಡೋಕ್ಕೆ ಚಾನ್ಸ್ ಕೊಡು, ಹೋಗ್ಬೇಡ ಕಮಲಿ ಪ್ಲೀಸ್. ರಚನಾ, ನನ್ನ ಮ್ಯಾಗಿರೋ ಅಕ್ರೆಯಿಂದ ನೀ ಇದನ್ನೆಲ್ಲ ಮಾತಾಡ್ತಿದ್ಯಾ, ಆದ್ರೆ ನಿನ್ ಮ್ಯಾಗಿರೋ ಅಕ್ರೆಯಿಂದ ನಾನು ಹಿಂಗೆ ತೀರ್ಮಾನ ತಗೊಂಡೀನಿ. ತಾರಾ ಮೇಡಮ್ ಅವ್ರ ಎದುರುಗಡೆ ನಿಂತು ಸತ್ಯ ಹೇಳಕ್ಕೆ ನನಗೆ ರಿಸರ್ಗೆ 5 ನಿಮಿಷ ಸಾಕು. ಆದ್ರೆ ನಾವಿಬ್ರು ಒಬ್ರಿಗೊಬ್ರನ್ನ ಅರ್ಥ ಮಾಡ್ಕೊಂಡಿದೀವಿ. ನಮ್ಮಿಬ್ರು ಪ್ರೀತಿಗಿಂತ ನಮ್ಮ ಸುತ್ತಮುತ್ತ ಇರೋರು ಮುಖ್ಯ ಅನ್ನೋದು ನಮ್ಮಿಬ್ರಿಗೂ ಗೊತ್ತೈತೆ. ಮನೆಯವ್ರ ಸಂತಸನ ಹಾಳು ಮಾಡಿ ಪ್ರೀತಿ ಬೆಳೆಸೋದಾದ್ರೆ ಅದ್ರಾಗ ಅರ್ಥ ಇಲ್ಲ ರಚನಾ. ಕಮಲಿ, ರಚನಾ ಹೇಳಿದ್ದು ಸರಿನೇ. ನೀನು ಹೋಗಬೇಡ, ಬೇಕಿದ್ರೆ ನಾನೇ ಹೋಗ್ತೀನಿ. ಋಷಿ ನಂಗೆ ಬೇಡ ಅಂತ ತಾರಾ ಆಂಟಿಗೆ ಹೇಳ್ಬಿಡ್ತೀನಿ. ಅನಿಕಾ, ಇದೆಲ್ಲ ನಿನ್ನಿಂದಾನೇ ಆಗಿದ್ದು. ಎಲ್ಲರೂ ನೆಮ್ಮದಿ ಹಾಳು ಮಾಡೋದ್ರಿಂದ ನಿನಗೇನು ಸಂತೋಷ ಸಿಗುತ್ತೆ? ರಚನಾ, ಅನಿಕಾ ಬೇಕು ಅಂತ ಇದನ್ನೆಲ್ಲ ಮಾಡ್ನಿಲ್ಲ. ನಾನು ಹಿಂಗಾಗ್ಲೇ ಹೇಳಿದ್ನಲ್ಲ, ಇದ್ರಾಗ ಯಾರ ತಪ್ಪು ಇಲ್ಲ ಅಂತವ. ನಾನೀ ಮನೆ ಬಿಟ್ಟೋಗೋದ್ರಾಗೆ ತಾರಾ ಮೇಡಮ್ ಅವ್ರಿಗೆ ಖುಷಿ ಐತೆ ಅನ್ನೋದಾದ್ರೆ ನಾನು ಯಾಕೆ ಹೋಗ್ಬಾರ್ದು? ಇಲ್ಲೆಲ್ಲದಕ್ಕಿಂತ ಮುಖ್ಯವಾಗಿ ತಾರಾ ಮೇಡಮ್ ಅವ್ರ ಸಂತೋಷ ಮುಖ್ಯ. ಮುಂದೆ ಏನಾಯ್ತಾಯ್ತೋ ಆ ಮಾರವ ನೋಡ್ಕೋತಾಳೆ. ಕಮಲಿ ನಾಳೆ ರಾತ್ರಿ ಬರ್ತೀನಿ ಅಂತ ಹೇಳಿ ಹೊಂಟೋಗವ್ರಲ್ಲ. ಈಗ ಮನೆಯಾಗೆ ನಾನು ಮತ್ತೆ ನಿಂಗಿ ಬಿಟ್ರೆ ಇನ್ಯಾರು ಇಲ್ಲ. 3ನೇ ಅವನಿಂದ ಅಪಾಯ ಐತೆ ಅನ್ನೋದನ್ನ ಯಾರ ತರ ಹೇಳಿ? ಚಂದ್ರು ಅವ್ರಿಗೆ ಬಿಟ್ರೆ ಇನ್ ಯಾರಿಗೆ ಹೇಳಿದ್ರು ಅರ್ಥ ಆಗಕ್ಕಿಲ್ಲ. ಅವ್ರಿಗೆ ಹೇಳ್ತೀನಿ. ಯಾರಿಗಾನ ಫೋನ್ ಮಾಡಿದ್ಯೋ? ಈ ಮನೇಲಿ ಹಣ ಬೀಳ್ತೈತೆ. ಪ್ಲೀಸ್, ನಾನು ಅಣ್ಣ ಇಷ್ಟೊಂದು ಕೇಳ್ಕೊತಿದ್ದೀವಲ್ಲ, ಹೋಗ್ಬೇಡ ಕಮಲಿ. ಅದಕ್ಕೆ ನೀವಾದ್ರೂ ಹೇಳಿ ಪ್ಲೀಸ್. ಇಲ್ಲ ರಚನಾ, ಕಮಲಿ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಹೀಗೆ ಮಾಡಿರ್ತಿದ್ರು. ಅವಳು ಇದೇ ಮನೇಲೆ ಎದ್ಕೊಂಡು ಕಷ್ಟಪಡೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ. ನಾವು ಎಲ್ಲರೂ ಸೇರಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಅಮ್ಮನ ಹತ್ರ ನಾನು ಮಾತಾಡ್ತೀನಿ, ನೀನು ಹೋಗ್ಬೇಡ ಕಮಲಿ ಪ್ಲೀಸ್. ರಚನಾ,
ಒಪ್ಸೋ ಅಂತದೇನಿದೆ? ಇವಳು ಹೋಗ್ತೀನಿ ಅಂತಿದ್ದಾಳಲ್ಲ, ಕಳ್ಸಿ ಹೋಗ್ಲಿ. ಅಮ್ಮ ಏನ್ ಹೇಳ್ತಿದ್ದೀರಾ? ಕಮಲಿ ನಮ್ಮನೆಗೆ ತಾರಾ, ಮನೆಗೆ ಬಂದವ್ರನ್ನ ಹೀಗೆ ಟ್ರೀಟ್ ಮಾಡೋದು ತಪ್ಪು. ಕಮಲಿನ ಹೋಗಬೇಡ ಅಂತ ನೀನೇ ಹೇಳಬೇಕು. ಇವಳು ಬಂದಿದ್ದ ದಿನಾನೇ ಹೋಗು ಅಂತ ಹೇಳಾಯ್ತು. ಇವಳು ಇನ್ನೂ ಇಲ್ಲೇ ಇದ್ದಾಳೆ ಅಂದ್ರೆ ಇದು ಇವಳು ಕರ್ಮ. ದಯವಿಟ್ಟು ಯಾರು ನನಗೋಸ್ಕರ ಮಾತಾಡಿ ನಿಷ್ಠೂರ ಆಗಬೇಡಿ. ನಾನೇ ಮನೆಗೆ ಬರಬಾರ್ದಿತ್ತು, ಬಂದು ತೆಪ್ಪು ಮಾಡ್ಬಿಟ್ಟೆ. ನಾನು ಹೋಯ್ತೀನಿ. ಇರು ಕಮಲಿ, ಸರಿ, ನಾನು ನಿನ್ನನ್ನು ತಡೆಯಲ್ಲ. ಆದರೆ ನೀನು ಹೊರಟ್ರೆ ನಾನು ಈ ಮನೆಯಿಂದ ಹೊರಡ್ತೀನಿ. ನಿನ್ನ ಮಗಳು ಗೆಳತಿ ಅಲ್ವಾ ಇವಳು? ಇವಳಿಗಿಂತ ನಿಂಗೆ ಫೋನ್ ಮಾಡೋದೇ ಮುಖ್ಯನಾ? ಅಡಗು ಫೋನ್ನ. ಇರ್ತೀನಿ. ನಿಂಗೇನು ಮಾಡಬೇಡ, ನಿಂಗೇನು ಮಾಡಬೇಡ. ಸರೋಜಕ್ಕ, ನನ್ನ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಯಾರಿಗಾನ ಫೋನ್ ಮಾಡಿ, ಪೊಲೀಸರಿಗೆ ಫೋನ್ ಮಾಡಿ ಕರೀರಿ. ಪೊಲೀಸು ಕರಿ ಸರೋಜಕ್ಕ. ನಾನು ನೋಡ್ತೀನಿ ಹೆಂಗ್ ಕರಿತೀಯ ಅಂತ. ಕರಿ. ನೋಡಿ ಶಿವಯ್ಯ, ನಿಂಗೆ ಬಿಟ್ಬಿಡು. ಅವಳು ನನ್ನ ಮಗಳಿದ್ದಂಗೆ, ಅವಳಿಗೆ ಏನು ಮಾಡಬೇಡ. ಏನಂದೆ? ನಿನ್ನ ಮಗಳಿದ್ದಂಗ? ಹಂಗೆ ಹೇಳದ್ ಮ್ಯಾಕೆ ಹೆಂಗ್ ಬಿಡಕ್ಕಾಯ್ತದೆ? ಹಂಗ್ ಬೇಕಾಗಿರೋದು ಅದೇ ಅಲ್ವಾ? ಇವಾಗ ಕೈ ಮುಗಿದ್ ಕೇಳಿದ್ರೆ ಮರದಿಂದ ಹಣ್ಣು ಉದುರಾಕಿಲ್ಲ, ಕಲ್ಲು ಹೊಡಿಲೇಬೇಕು. ನಿನ್ನ ಮಗಳು ಎಲ್ಲವಳೆ ಅನ್ನೋ ಅಡ್ರೆಸ್ ಕೊಡು, ನಾನು ಇವಳನ್ನ ಬಿಟ್ಬಿಡ್ತೀನಿ. ಸರೋಜಕ್ಕ, ಕೊಡ್ಬೇಡ. ಮುಚ್ಚ ಬಾಯಿ. ಗೌರಿ, ದಡ್ಡತನದ ನಿರ್ಧಾರ ಮಾಡಬೇಡ. ಇದ್ರಾಗ ಯೋಚನೆ ಮಾಡಿದಷ್ಟು ಒಬ್ರು ಪ್ರಾಣ ಹೋಯ್ತೈತೆ. ಏಯ್, ಬೇರೆ ಅಡ್ರೆಸ್ ಹೇಳು. ಇನ್ಯಾರು ಬೇಕಾಗಿಲ್ಲ. ನಿನ್ನ ಮಗಳು ಎಲ್ಲವಳೆ ಅಂತ ಹೇಳ್ಬಿಡು, ಅಷ್ಟೇ ಸಾಕು. ಇಲ್ಲ ಗೌರಿ, ಕಮಲಿ ಎಲ್ಲವಳೆ ಅಂತ ಹೇಳ್ಬಿಟ್ರೆ ನಿನ್ನ ಮಗಳು ಕಳ್ಕೋಬೇಕಾಯ್ತದೆ. ಹೇಳ್ಬೇಡ. ಹೇಳು ಎಲ್ಲವಳೆ. ಅಪ್ಪ, ನೀವು ಹೀಗೆ ಮಾತಾಡಿದ್ರೆ ಹೇಗೆ? ನಾನು ಇರೋದನ್ನೇ ಹೇಳ್ತಾ ಇದ್ದೀನಿ ರೋಹಿತ್. ಕಮಲಿ ಈ ಮನೆಯಿಂದ ಹೊರಟ್ರೆ ನಾನು ಹೊರಡ್ತೀನಿ. ಏನಿಬ್ರು ಸೇರ್ಕೊಂಡು ನಾಟಕ ಆಡ್ತಿದ್ದೀರಾ? ನೀವ್ ಹೀಗ್ ಮಾಡಿದ್ರೆ ನನ್ನ ಮನ್ಸು ಬದಲಾಯಿಸ್ಕೊತೀನಿ ಅನ್ಕೊಂಡಿದ್ದೀರಾ ರಮೇಶ್? ಅದು ಸಾಧ್ಯನೇ ಇಲ್ಲ. ನೀವು ಇವಳು ಪರ ವಹಿಸಿ ತಪ್ಪು ಮಾಡ್ತಿದ್ದೀರಾ ರಮೇಶ್? ಬೇಡ. ನಾನೀಗ ಕಮಲಿ ಪರ ವಹಿಸದೆ ಹೋದರೆ ತಪ್ಪಾಗುತ್ತೆ ತಾರಾ. ಯಾಕೆಂದರೆ ತಪ್ಪು ಮಾಡ್ತಿರೋದು ನೀನು. ಎಲ್ಲರೂ ನಿನ್ನ ಮಾತನ್ನೇ ಕೇಳಬೇಕು ಅಂತ ಅಂದ್ಕೊಳ್ಳೋದು ಯಾವ ರೀತಿಲಿ ಸರಿ ಹೇಳು? ಆಫ್ಟರ್ ಆಲ್ ಕೆಲ್ಸದವಳು ಇವಳು. ಯಾಕೆ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದೀರಾ ಇವಳಿಗೆ? ಮಾ, ಕಮಲಿ ಅವರು ಕೆಲಸದವರಲ್ಲ, ದಯವಿಟ್ಟು ಹಾಕರಿಬೇಡಿ. ನೀನು ಹೀಗಾಗೋದೇನೋ? ನನಗಿಂತ ಇವಳೇ ಮುಖ್ಯ ಆಗೋದ್ಲ ನಿನಗೆ? ಈಗ ನಾನು ಏನು ಹೇಳಿ, ನೀವೇನಿಗೆ ತಪ್ಪಾಗಿ ಅರ್ಥ ಮಾಡ್ಕೋತಾ ಇದ್ದೀರಾ? ಹೌದಪ್ಪ, ನಾನು ಮಾತ್ರ ತಪ್ಪಾಗಿ ಅರ್ಥ ಮಾಡ್ಕೋತೀನಿ. ನೀವೆಲ್ಲರೂ ಸರಿಯಾಗಿ ಅರ್ಥ ಮಾಡ್ಕೋತಿದ್ದೀರಾ. ನಂದೇ ತಪ್ಪು, ಎಲ್ಲ ನಂದೇ ತಪ್ಪು. ಅಯ್ಯೋ ಆಂಟಿ, ಪ್ಲೀಸ್ ಹಾಗೆ ಮಾತಾಡಬೇಡಿ. ನೀವೇನು ತಪ್ಪು ಮಾಡಿಲ್ಲ. ರಿಷಿ, ಪ್ಲೀಸ್ ಡೋಂಟ್ ಸ್ಪೀಕ್ ಟು ಹರ್ ಲೈಕ್ ದ್ಯಾಟ್.
ಅನಿಕಾ, ಆಗ್ತಿರೋದೆಲ್ಲ ನಿನ್ನಿಂದಾನೆ. ನೀನ್ ಯಾಕೆ ಇಲ್ಲಿಗೆ ಬರ್ಬೇಕಾಗಿತ್ತು? ರಚನಾ, ಅನಿಕಾ ಮೇಲೆ ಯಾಕೆ ಕೂಗಾಡ್ತಿದ್ಯಾ? ನನಗೆ ಹುಷಾರಿಲ್ಲ ಅಂತ ಅವಳು ಇಲ್ಲಿಗೆ ಬಂದಿದ್ದು ಅಷ್ಟೇ. ಈಗ ಅವಳು ಏನ್ ತಪ್ಪು ಮಾಡಿದ್ಲು ಅಂತ ಹೀಗೆ ಆಡ್ತಿದ್ಯಾ? ಅಮ್ಮ, ಏನು ಗೊತ್ತಿಲ್ಲದ ಹಾಗೆ ಮಾತಾಡ್ಬೇಡಿ. ರಚನಾ, ನೀನು ಸುಮ್ಮನಿರು. ಎಲ್ರು ಇದನ್ನೇ ಹೇಳಿ ಅಣ್ಣ. ನಾನು ಏನೇ ಹೇಳಕ್ ಬಂದ್ರು ಸುಮ್ನಿರು ಅಂತೀರಾ. ಏಯ್ ರಚನಾ, ಆರ್ಗ್ಯುಮೆಂಟ್ ಮಾಡೋದಕ್ಕೆ ಟೈಮ್ ಅಲ್ಲ, ಸುಮ್ಮನೆ ಇರು. ರಚನೆ ಹೇಳ್ತಿರೋದ್ರಲ್ಲಿ ತಪ್ಪಿಲ್ಲ ರಿಷಿ. ಕಮಲಿಂದ ನಮ್ಮನೆಗೆ ಎಷ್ಟೆಲ್ಲ ಒಳ್ಳೇದಾಗಿದೆ. ಅದು ಯಾವುದನ್ನು ಯೋಚನೆ ಮಾಡದೆ ಅವಳು ನಮ್ಮ ಮನೆ ಬಿಟ್ಟು ಹೋಗು ಅಂತಿದ್ದಾಳಲ್ಲ ನಿಮ್ಮಮ್ಮ. ತಾರ, ನಿನಗೆ ಗೊತ್ತಿಲ್ಲದೆ ಇರೋ ವಿಚಾರಗಳು ತುಂಬಾನೇ ಇವೆ. ಆ ಕಾರಣಕ್ಕೆ ನನಗೆ ನಿನ್ನ ಮೇಲೆ ಕೋಪ ಬರ್ತಿಲ್ಲ, ಆದರೆ ದುಃಖ ಆಗ್ತಿದೆ. ನಿನಗೆ ಗೊತ್ತಾ, ಇವತ್ತು ಹಾಸಿನಿ ರೋಹಿತ್ ಸಂಸಾರ ಉಳಿದಿದೆ ಅಂದರೆ, ನಾನಿನ್ನೂ ಬದುಕಿದ್ದೀನಿ ಅಂದರೆ ಅದಕ್ಕೆ ಕಾರಣ ಕಮಲಿನೇ. ನಮ್ಮೆಲ್ಲರೂ ಸಂತೋಷಕ್ಕೋಸ್ಕರ ಅವಳ ಸಂತೋಷನ ತ್ಯಾಗ ಮಾಡಿದಾಳೆ ಕಮಲಿ. ನಾವು ಅವಳಿಗಿನ್ನೂ ಕಷ್ಟಗಳನ್ನ ಕೊಟ್ಟರೆ ಆ ದೇವ್ರು ಖಂಡಿತ ನಮ್ಮನ್ನು ಕ್ಷಮಿಸಲ್ಲ. ಅದಕ್ಕೆ ಈ ನಿರ್ಧಾರ ತಗೊಂಡಿದ್ದೀನಿ. ನಾನು ಈ ಮನೆಯಲ್ಲಿ ಇರಬೇಕು ಅಂದರೆ ಕಮಲೇನು ಇಲ್ಲಿಗೆ ಇರಬೇಕು. ಸರ್ ಬ್ಯಾಡ. ಬೇಗ ಅವಳೆಲ್ಲ ಅವಳೆ ಬರ್ಕೊಡು. ಬರ್ಕೊಡ್ತೀವೋ ಇಲ್ವೋ? ಹಲೋ ಹಲೋ ಗೌರಿ, ಹೇಗಿದ್ದೀಮ್ಮ? ಫೋನ್ ಇಡು, ಇಲ್ಲಾಂದ್ರೆ ಇವಳು ಕತೆ ಮುಗಿಸ್ತೀನಿ. ಇಡು ಫೋನ್ನ. ಕಮಲಿಗೇನು ಹುಷಾರಿಲ್ವಂತಲ್ಲ? ಮನೆಗೆ ವಾಪಸ್ ಕರ್ಸ್ಕೊಳಕ್ ಹೇಳಿ ಅಂತ ಇವ್ರು ಹೇಳ್ತಾ ಇದ್ರು. ನನ್ನ ಮಾತಿಗೆ ಬಗ್ಗಲ್ಲ. ಹಲೋ ಗೌರಿ. ಹಲೋ ಸರ್, ನೀವಿವಾಗ ಮಾಡ್ತಾ ಇದ್ ಯಾಕೋ ಸರಿ ಇಲ್ಲ ಅನ್ನಿಸ್ತೈತೆ ಸರ್. ದಯವಿಟ್ಟು ನೀವು ಒಳಗೆ ಹೋಗಿ. ಕಮಲಿ, ನೀನು ಮೊದಲು ನನ್ನ ಮಾವಯ್ಯ ಅಂತ ಕರೆಯೋದು ಕಲ್ತ್ಕೊಳ್ಳೋಣ. ಇದೇನಮ್ಮ ಇನ್ನೂ ಸರ್ ಅಂತ? ನೋಡಮ್ಮ, ನೀನೇ ಈ ಮನೆ ಸೊಸೆ ಅಂತ ನಾನು ಯಾವತ್ತೂ ಒಪ್ಕೊಂಡಾಗಿದೆ. ಅದು ಬದಲಾಗಲ್ಲ. ಅವರೇನೋ ನಿನ್ನನ್ನು ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರೆ ನಾನು ನಿನ್ನ ಕಳಿಸ್ಬಿಡೋಕ್ಕಾಗಲ್ಲ. ನೀನು ಈ ಮನೆ ಸೊಸೆ.
ನಿನ್ನಂಥವಳು ನಮ್ಮ ಋಷಿಗೆ ಸಿಗೋದಕ್ಕೆ ಪುಣ್ಯ ಮಾಡಿರ್ಬೇಕು ಅವನು. ನಂದ ಕುಟುಂಬದ ನಂದಾದೀಪ ಕಣಮ್ಮ ನೀನು. ಕೈ ಘಟನೆಗಳು ಜೀವನದಲ್ಲಿ ನಡೆಯುತ್ತವೆ ನಿಜ, ಆದರೆ ಅದು ಯಾವಾಗಲೂ ಹಾಗೆ ಇರೋದಿಲ್ಲಮ್ಮ. ಎಲ್ಲ ಸರಿ ಹೋಗುತ್ತಮ್ಮ. ಬಹುಶಃ ಸರ್ ನಾನು ಈ ಮನೆಯಿಂದ ಹೋಗೋದೇ ಸರಿಯಾದ್ದು ಅಂತ ಅನ್ನಿಸ್ತೈತೆ ಅಲ್ವಾ? ನೆಗೆಟಿವ್ ಆಗಿ ಮಾತಾಡಬೇಡ ಕಮಲಿ. ಬಾ ನನ್ನ ಜೊತೆ. ನಾನು ಒಳಗೆ ಹೋಗ್ಬೇಕು ಅಂದ್ರೆ ನೀನು ನನ್ನ ಜೊತೆ ಬರಬೇಕು. ಬೇಡ ಸರ್, ದಯವಿಟ್ಟು ಬಿಟ್ಬಿಡಿ. ನಾನು ಹೊಂಟೋಯ್ತೀನಿ. ಪರಿಸ್ಥಿತಿ ಹೆಂಗೆ ಬಂದ್ರು ನಂಗೆ ಯಾಕೋ ನಾನು ರಿಸಿ ಸರ್ ಬಂದಾಗಕ್ಕಾಗಕ್ಕಿಲ್ವೇನೋ ಅನ್ನಿಸ್ತೈತೆ. ನನ್ನ ಪ್ರಾಣ ಇರೋವರೆಗೂ ಹಾಗಾಗಲ್ಲ ಕಮಲಿ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಮ್ಮ. ನೋಡಮ್ಮ, ನೀನು ಈ ಮನೆ ಸೊಸೆ, ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸ್ವಲ್ಪ ತಾಳ್ಮೆಯಿಂದ ಇರು. ತಾರ ಹತ್ರ ನಾನು ಮಾತಾಡ್ತೇನೆ. ನೀನು ಇಲ್ಲ ಇರೋ ಹಾಗೆ ಅವಳನ್ನ ಒಪ್ಸೋ ದಾರಿ ನನಗೆ ಗೊತ್ತಿದೆ. ಅವಳನ್ನ ಒಪ್ಪಿಸ್ತೇನೆ. ನಿಮಗೆಲ್ಲ ಸಾವಿನ ಭಯ ತೋರ್ಸೋ ಗಂಟ ಬದುಕಿನ ಆಸೆ ಬರಕ್ಕಿಲ್ಲ. ಬರೀ ಸುಮ್ಕೆ. ಸರೋಜಕ್ಕ, ನನ್ಗೇನಾದ್ರೂ ಪರವಾಗಿಲ್ಲ, ಕಮ್ಲಿಗೇನಾಗ್ಬಾರ್ದು, ಬರಿಬೇಡ. ಏಯ್, ನಂಗೆ ಈ ಭೇದ ಭಾವ ಎಲ್ಲ ಇಲ್ಲ ಗೌರಿ. ಅಡ್ಡ ಬಂದವ್ರ ಕತೆ ಮುಗಿಸಿ ಹೋಯ್ತಾ ಇರ್ತೀನಿ. ಈ ನಿರ್ಧಾರ ಮಾಡು, ಇವಳ ಕತೆನ ಮುಗಿಸ್ಬಿಟ್ಟ. ಬೇಡ ಬೇಡ ಶಿವಯ್ಯ, ನಿಂಗೆ ಯೋಚನೆ ಮಾಡ್ಬೇಡ. ನಾನು ಬರ್ಕೊಡ್ತೀನಿ. ನೀನು ನಿಂಗಿನ ನನ್ನ ನಂಬಿ ನನ್ನ ತಗೊಬಿಟ್ಟಿದೀಯ. ನನ್ನಿಂದ ನಿನ್ನ ಮಗಳಿಗೇನು ಆಗ್ಬಾರ್ದು ಸರ್ಸ. ನಿನ್ನ ಮಗಳನ್ನ ಉಳ್ಸಕ್ಕೆ ಈಗ ನಾನು ಕಮಲಿನ ಬಲಿ ಕೊಡ್ತೀನಿ. ನೋಡು, ನಿಂಗೇನ್ ಬಿಟ್ಬಿಡು. ಇತ್ತಕ ಬೇಡ ಸರೋಜಕ್ಕ, ಹುಡ್ಬೇಡ. ಬಾಯಿ ಮುಚ್ಕೊಂಡು ನಿಂತ್ಕೋ, ಇಲ್ಲಾಂದ್ರೆ ಪ್ರಾಣ ಕಳ್ಕತೀಯ. ಬೇಡ, ತಕೋ ಕೊಡು.